ಓಕೆ, ಈಗ ಬರ್ತೀನಿ. ಮೆಟ್ರೋ ವಿಚಾರದಲ್ಲಿ ಯಾರೆಲ್ಲ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೇಂದ್ರನ ರಾಜ್ಯನ ಕೇಂದ್ರನ ನೋಡಿ ಸರ್, ಮೆಟ್ರೋದಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಎರಡರ ಪಾಲಿದೆ. ಎರಡೂ ಸರ್ಕಾರಗಳು 50-50ರಷ್ಟು ಪಾಲಿದೆ, 50-50, ಯಾರು ಕಮ್ಮಿ ಜಾಸ್ತಿ ಇಲ್ಲ. ಟಿಕೆಟ್ ದರ ಹೆಚ್ಚಾಗಿ ಲಾಭ ಬಂದರೆ ಇಬ್ಬರು ಹಂಚ್ಕೋತಾರೆ. ಬೆಲೆ ಏರಿಸೋ ಮುನ್ನ ಒಂದು ಸಮಿತಿ ರಚನೆ ಮಾಡಬೇಕು. ಬೆಲೆ ಏರಿಕೆ ಹೆಂಗಾಗುತ್ತೆ ಅಂತ ಕೇಳ್ತೀನಿ, ಕೇಂದ್ರ ರಾಜ್ಯನ. ಸಮಿತಿಯನ್ನು ಕೇಂದ್ರ ಸರ್ಕಾರ ರಚನೆ ಮಾಡುತ್ತೆ. ಸಮಿತಿ ರಚನೆ ಮಾಡೋದು ಕೇಂದ್ರ. ಆದರೆ ರಾಜ್ಯ ಸರ್ಕಾರ ಮತ್ತು BMRCL ಪತ್ರ ಬರೀಬೇಕು. ಯಾರಿಗೆ? ಕೇಂದ್ರಕ್ಕೆ. ಏನು ಅಂತ? ಸಮಿತಿ ರಚನೆ ಮಾಡಿ ಅಂತ ಇವರು ಪತ್ರ ಬರೀಬೇಕು. BMRCL ಮತ್ತು ರಾಜ್ಯ ಕೇಂದ್ರಕ್ಕೆ. ಸಮಿತಿ ರಚನೆ ಮಾಡೋದು ಕೇಂದ್ರ. ನಂತರ ಕೇಂದ್ರ 3 ಸದಸ್ಯರಿರುವ ಸಮಿತಿ ರಚನೆ ಮಾಡುತ್ತೆ. ಅದರ ಅಧ್ಯಕ್ಷರಾಗಿ ಮಾಜಿ ನ್ಯಾಯಮೂರ್ತಿಗಳು ಕೂಡ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಬ್ಬೊಬ್ಬ ಪ್ರತಿನಿಧಿ ಕೂಡ ಇರ್ತಾರೆ, 3 ಜನ. ಸಮಿತಿ ಅಧ್ಯಯನ ಮಾಡಿ ದರ ಪಟ್ಟಿ ನಿಗದಿ ಮಾಡುತ್ತೆ. ಅವರು ಡಿಸೈಡ್ ಮಾಡ್ತಾರೆ ಇಷ್ಟು ಪರ್ಸೆಂಟೇಜ್. ಅಲ್ಲಿ ಮುಖ್ಯಮಂತ್ರಿನೂ ಬರೋದಿಲ್ಲ, ಪ್ರಧಾನಮಂತ್ರಿನೂ ಬರೋದಿಲ್ಲ. ಓಕೆ, ಈ ಸಮಿತಿ ನಿರ್ಧಾರ ಮಾಡುತ್ತೆ. ನೋಡಿ, ಇಂಪಾರ್ಟೆಂಟ್, ಸಮಿತಿ ಹೇಳಿದಂತೆಯೇ ಬೆಲೆ ಹೆಚ್ಚಳ ಮಾಡಲೇಬೇಕು. ಸಮಿತಿ ಫೈನಲ್. ರಾಜ್ಯ ಸರ್ಕಾರ ಬೆಲೆ ನಿಗದಿ ಮಾಡುವ ಹಕ್ಕು ಇಲ್ಲ, ಕೇಂದ್ರಕ್ಕೂ ಇಲ್ಲ. ಬದಲಿಗೆ ನೋಡಿ, ಸಮಿತಿ ಹಿಂಗೆ ಹೇಳಿದೆ, ಬೆಲೆ ಏರಿಸಿ ಅಂತ ಕೇಂದ್ರಕ್ಕೆ ಪತ್ರ ಬರೀಬೇಕು. ಇಷ್ಟು ಮಾಡಿ ಅಂತ ಹೇಳೋಂಗಿಲ್ಲ. ಸಮಿತಿ ಹೇಳಿದ್ದನ್ನು ಮಾಡಬೇಕು. 2 ತಿಂಗಳ ಹಿಂದೆ ದರ ಪರಿಷ್ಕರಿಸಿ ಅಂತ ಸಿದ್ದರಾಮಯ್ಯ ಪತ್ರ ಬರೆದಿದ್ರು. ಪರಿಷ್ಕರಿಸಿ ಅಂತೇಳಿ ಡಿಸೈಡ್ ಮಾಡಿದವರಲ್ಲ, ಕೇಂದ್ರನೂ ಅಲ್ಲ, ಸಮಿತಿ. ಅಂದು ಬೆಲೆ ಏರಿಕೆ ಮುಂದೂಡಿತು ಕೇಂದ್ರ ಸರ್ಕಾರ. ಆಗ PC ಮೋಹನ್ ಮತ್ತು ಯಾರು ತೇಜಸ್ವಿ ಸೂರ್ಯ ಥ್ಯಾಂಕ್ಸ್ ಹೇಳಿದರು. ಈಗ ಬೆಲೆ ಏರಿಕೆ ಮಾಡಿದೆ ಕೇಂದ್ರದ NDA ಸರ್ಕಾರ, ಈಗಲೂ ಅವರೇ ಮಾಡಿದ್ರು. ಈಗ ಸಿದ್ದರಾಮಯ್ಯ ಬೆಲೆ ಇಳಿಸಿ ಅಂತ ಪತ್ರ ಬರೀತಾರೆ. ಈಗ ಮೋದಿ ಸರ್ಕಾರ ಬೆಲೆ ಇಳಿಕೆ ಮಾಡ್ತದೆ. ಇವರು ಪತ್ರ ಬರೆದು ಮಾಡಿದರು. ನಿಮ್ಗೆ ಕ್ಲಾರಿಟಿ ಬಂತಲ್ಲ? ಈಗ ಇದರಲ್ಲಿ ರಾಜಕೀಯ ಹೆಂಗೆ ಮಾಡಿದ್ರು ಅಂತ ಇಬ್ಬರ ಹೇಳಿಕೆಗಳನ್ನು ಗಮನಿಸಿ. ತೇಜಸ್ವಿ ಸೂರ್ಯ ಮತ್ತು ಪ್ರಿಯಾಂಕ್ ಖರ್ಗೆ ಯಾವ ಥರ ಮಾತಾಡಿದ್ರು ಕೇಳಿ. ಓಕೆ, ಈಗ ಬರ್ತೀನಿ. ಮೆಟ್ರೋ ವಿಚಾರದಲ್ಲಿ ಯಾರೆಲ್ಲ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೇಂದ್ರನ ರಾಜ್ಯನ ಕೇಂದ್ರನ ನೋಡಿ ಸರ್, ಮೆಟ್ರೋದಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಎರಡರ ಪಾಲಿದೆ. ಎರಡೂ ಸರ್ಕಾರಗಳು 50-50ರಷ್ಟು ಪಾಲಿದೆ, 50-50, ಯಾರು ಕಮ್ಮಿ ಜಾಸ್ತಿ ಇಲ್ಲ. ಟಿಕೆಟ್ ದರ ಹೆಚ್ಚಾಗಿ ಲಾಭ ಬಂದರೆ ಇಬ್ಬರು ಹಂಚ್ಕೋತಾರೆ. ಬೆಲೆ ಏರಿಸೋ ಮುನ್ನ ಒಂದು ಸಮಿತಿ ರಚನೆ ಮಾಡಬೇಕು. ಬೆಲೆ ಏರಿಕೆ ಹೆಂಗಾಗುತ್ತೆ ಅಂತ ಕೇಳ್ತೀನಿ, ಕೇಂದ್ರ ರಾಜ್ಯನ. ಸಮಿತಿಯನ್ನು ಕೇಂದ್ರ ಸರ್ಕಾರ ರಚನೆ ಮಾಡುತ್ತೆ. ಸಮಿತಿ ರಚನೆ ಮಾಡೋದು ಕೇಂದ್ರ. ಆದರೆ ರಾಜ್ಯ ಸರ್ಕಾರ ಮತ್ತು BMRCL ಪತ್ರ ಬರೀಬೇಕು. ಯಾರಿಗೆ? ಕೇಂದ್ರಕ್ಕೆ. ಏನು ಅಂತ? ಸಮಿತಿ ರಚನೆ ಮಾಡಿ ಅಂತ ಇವರು ಪತ್ರ ಬರೀಬೇಕು. BMRCL ಮತ್ತು ರಾಜ್ಯ ಕೇಂದ್ರಕ್ಕೆ. ಸಮಿತಿ ರಚನೆ ಮಾಡೋದು ಕೇಂದ್ರ. ನಂತರ ಕೇಂದ್ರ 3 ಸದಸ್ಯರಿರುವ ಸಮಿತಿ ರಚನೆ ಮಾಡುತ್ತೆ. ಅದರ ಅಧ್ಯಕ್ಷರಾಗಿ ಮಾಜಿ ನ್ಯಾಯಮೂರ್ತಿಗಳು ಕೂಡ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಬ್ಬೊಬ್ಬ ಪ್ರತಿನಿಧಿ ಕೂಡ ಇರ್ತಾರೆ, 3 ಜನ. ಸಮಿತಿ ಅಧ್ಯಯನ ಮಾಡಿ ದರ ಪಟ್ಟಿ ನಿಗದಿ ಮಾಡುತ್ತೆ. ಅವರು ಡಿಸೈಡ್ ಮಾಡ್ತಾರೆ ಇಷ್ಟು ಪರ್ಸೆಂಟೇಜ್. ಅಲ್ಲಿ ಮುಖ್ಯಮಂತ್ರಿನೂ ಬರೋದಿಲ್ಲ, ಪ್ರಧಾನಮಂತ್ರಿನೂ ಬರೋದಿಲ್ಲ. ಓಕೆ, ಈ ಸಮಿತಿ ನಿರ್ಧಾರ ಮಾಡುತ್ತೆ. ನೋಡಿ, ಇಂಪಾರ್ಟೆಂಟ್, ಸಮಿತಿ ಹೇಳಿದಂತೆಯೇ ಬೆಲೆ ಹೆಚ್ಚಳ ಮಾಡಲೇಬೇಕು. ಸಮಿತಿ ಫೈನಲ್. ರಾಜ್ಯ ಸರ್ಕಾರ ಬೆಲೆ ನಿಗದಿ ಮಾಡುವ ಹಕ್ಕು ಇಲ್ಲ, ಕೇಂದ್ರಕ್ಕೂ ಇಲ್ಲ. ಬದಲಿಗೆ ನೋಡಿ, ಸಮಿತಿ ಹಿಂಗೆ ಹೇಳಿದೆ, ಬೆಲೆ ಏರಿಸಿ ಅಂತ ಕೇಂದ್ರಕ್ಕೆ ಪತ್ರ ಬರೀಬೇಕು. ಇಷ್ಟು ಮಾಡಿ ಅಂತ ಹೇಳೋಂಗಿಲ್ಲ. ಸಮಿತಿ ಹೇಳಿದ್ದನ್ನು ಮಾಡಬೇಕು. 2 ತಿಂಗಳ ಹಿಂದೆ ದರ ಪರಿಷ್ಕರಿಸಿ ಅಂತ ಸಿದ್ದರಾಮಯ್ಯ ಪತ್ರ ಬರೆದಿದ್ರು. ಪರಿಷ್ಕರಿಸಿ ಅಂತೇಳಿ ಡಿಸೈಡ್ ಮಾಡಿದವರಲ್ಲ, ಕೇಂದ್ರನೂ ಅಲ್ಲ, ಸಮಿತಿ. ಅಂದು ಬೆಲೆ ಏರಿಕೆ ಮುಂದೂಡಿತು ಕೇಂದ್ರ ಸರ್ಕಾರ. ಆಗ PC ಮೋಹನ್ ಮತ್ತು ಯಾರು ತೇಜಸ್ವಿ ಸೂರ್ಯ ಥ್ಯಾಂಕ್ಸ್ ಹೇಳಿದರು. ಈಗ ಬೆಲೆ ಏರಿಕೆ ಮಾಡಿದೆ ಕೇಂದ್ರದ NDA ಸರ್ಕಾರ, ಈಗಲೂ ಅವರೇ ಮಾಡಿದ್ರು. ಈಗ ಸಿದ್ದರಾಮಯ್ಯ ಬೆಲೆ ಇಳಿಸಿ ಅಂತ ಪತ್ರ ಬರೀತಾರೆ. ಈಗ ಮೋದಿ ಸರ್ಕಾರ ಬೆಲೆ ಇಳಿಕೆ ಮಾಡ್ತದೆ. ಇವರು ಪತ್ರ ಬರೆದು ಮಾಡಿದರು. ನಿಮ್ಗೆ ಕ್ಲಾರಿಟಿ ಬಂತಲ್ಲ? ಈಗ ಇದರಲ್ಲಿ ರಾಜಕೀಯ ಹೆಂಗೆ ಮಾಡಿದ್ರು ಅಂತ ಇಬ್ಬರ ಹೇಳಿಕೆಗಳನ್ನು ಗಮನಿಸಿ. ತೇಜಸ್ವಿ ಸೂರ್ಯ ಮತ್ತು ಪ್ರಿಯಾಂಕ್ ಖರ್ಗೆ ಯಾವ ಥರ ಮಾತಾಡಿದ್ರು ಕೇಳಿ. ಓಕೆ, ಈಗ ಬರ್ತೀನಿ. ಮೆಟ್ರೋ ವಿಚಾರದಲ್ಲಿ ಯಾರೆಲ್ಲ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೇಂದ್ರನ ರಾಜ್ಯನ ಕೇಂದ್ರನ ನೋಡಿ ಸರ್, ಮೆಟ್ರೋದಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಎರಡರ ಪಾಲಿದೆ. ಎರಡೂ ಸರ್ಕಾರಗಳು 50-50ರಷ್ಟು ಪಾಲಿದೆ, 50-50, ಯಾರು ಕಮ್ಮಿ ಜಾಸ್ತಿ ಇಲ್ಲ. ಟಿಕೆಟ್ ದರ ಹೆಚ್ಚಾಗಿ ಲಾಭ ಬಂದರೆ ಇಬ್ಬರು ಹಂಚ್ಕೋತಾರೆ. ಬೆಲೆ ಏರಿಸೋ ಮುನ್ನ ಒಂದು ಸಮಿತಿ ರಚನೆ ಮಾಡಬೇಕು. ಬೆಲೆ ಏರಿಕೆ ಹೆಂಗಾಗುತ್ತೆ ಅಂತ ಕೇಳ್ತೀನಿ, ಕೇಂದ್ರ ರಾಜ್ಯನ. ಸಮಿತಿಯನ್ನು ಕೇಂದ್ರ ಸರ್ಕಾರ ರಚನೆ ಮಾಡುತ್ತೆ. ಸಮಿತಿ ರಚನೆ ಮಾಡೋದು ಕೇಂದ್ರ.
ಆದರೆ ರಾಜ್ಯ ಸರ್ಕಾರ ಮತ್ತು BMRCL ಪತ್ರ ಬರೀಬೇಕು. ಯಾರಿಗೆ? ಕೇಂದ್ರಕ್ಕೆ. ಏನು ಅಂತ? ಸಮಿತಿ ರಚನೆ ಮಾಡಿ ಅಂತ ಇವರು ಪತ್ರ ಬರೀಬೇಕು. BMRCL ಮತ್ತು ರಾಜ್ಯ ಕೇಂದ್ರಕ್ಕೆ. ಸಮಿತಿ ರಚನೆ ಮಾಡೋದು ಕೇಂದ್ರ. ನಂತರ ಕೇಂದ್ರ 3 ಸದಸ್ಯರಿರುವ ಸಮಿತಿ ರಚನೆ ಮಾಡುತ್ತೆ. ಅದರ ಅಧ್ಯಕ್ಷರಾಗಿ ಮಾಜಿ ನ್ಯಾಯಮೂರ್ತಿಗಳು ಕೂಡ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಬ್ಬೊಬ್ಬ ಪ್ರತಿನಿಧಿ ಕೂಡ ಇರ್ತಾರೆ, 3 ಜನ. ಸಮಿತಿ ಅಧ್ಯಯನ ಮಾಡಿ ದರ ಪಟ್ಟಿ ನಿಗದಿ ಮಾಡುತ್ತೆ. ಅವರು ಡಿಸೈಡ್ ಮಾಡ್ತಾರೆ ಇಷ್ಟು ಪರ್ಸೆಂಟೇಜ್. ಅಲ್ಲಿ ಮುಖ್ಯಮಂತ್ರಿನೂ ಬರೋದಿಲ್ಲ, ಪ್ರಧಾನಮಂತ್ರಿನೂ ಬರೋದಿಲ್ಲ. ಓಕೆ, ಈ ಸಮಿತಿ ನಿರ್ಧಾರ ಮಾಡುತ್ತೆ. ನೋಡಿ, ಇಂಪಾರ್ಟೆಂಟ್, ಸಮಿತಿ ಹೇಳಿದಂತೆಯೇ ಬೆಲೆ ಹೆಚ್ಚಳ ಮಾಡಲೇಬೇಕು. ಸಮಿತಿ ಫೈನಲ್. ರಾಜ್ಯ ಸರ್ಕಾರ ಬೆಲೆ ನಿಗದಿ ಮಾಡುವ ಹಕ್ಕು ಇಲ್ಲ, ಕೇಂದ್ರಕ್ಕೂ ಇಲ್ಲ. ಬದಲಿಗೆ ನೋಡಿ, ಸಮಿತಿ ಹಿಂಗೆ ಹೇಳಿದೆ, ಬೆಲೆ ಏರಿಸಿ ಅಂತ ಕೇಂದ್ರಕ್ಕೆ ಪತ್ರ ಬರೀಬೇಕು. ಇಷ್ಟು ಮಾಡಿ ಅಂತ ಹೇಳೋಂಗಿಲ್ಲ. ಸಮಿತಿ ಹೇಳಿದ್ದನ್ನು ಮಾಡಬೇಕು. 2 ತಿಂಗಳ ಹಿಂದೆ ದರ ಪರಿಷ್ಕರಿಸಿ ಅಂತ ಸಿದ್ದರಾಮಯ್ಯ ಪತ್ರ ಬರೆದಿದ್ರು. ಪರಿಷ್ಕರಿಸಿ ಅಂತೇಳಿ ಡಿಸೈಡ್ ಮಾಡಿದವರಲ್ಲ, ಕೇಂದ್ರನೂ ಅಲ್ಲ, ಸಮಿತಿ. ಅಂದು ಬೆಲೆ ಏರಿಕೆ ಮುಂದೂಡಿತು ಕೇಂದ್ರ ಸರ್ಕಾರ. ಆಗ PC ಮೋಹನ್ ಮತ್ತು ಯಾರು ತೇಜಸ್ವಿ ಸೂರ್ಯ ಥ್ಯಾಂಕ್ಸ್ ಹೇಳಿದರು. ಈಗ ಬೆಲೆ ಏರಿಕೆ ಮಾಡಿದೆ ಕೇಂದ್ರದ NDA ಸರ್ಕಾರ, ಈಗಲೂ ಅವರೇ ಮಾಡಿದ್ರು. ಈಗ ಸಿದ್ದರಾಮಯ್ಯ ಬೆಲೆ ಇಳಿಸಿ ಅಂತ ಪತ್ರ ಬರೀತಾರೆ. ಈಗ ಮೋದಿ ಸರ್ಕಾರ ಬೆಲೆ ಇಳಿಕೆ ಮಾಡ್ತದೆ. ಇವರು ಪತ್ರ ಬರೆದು ಮಾಡಿದರು. ನಿಮ್ಗೆ ಕ್ಲಾರಿಟಿ ಬಂತಲ್ಲ? ಈಗ ಇದರಲ್ಲಿ ರಾಜಕೀಯ ಹೆಂಗೆ ಮಾಡಿದ್ರು ಅಂತ ಇಬ್ಬರ ಹೇಳಿಕೆಗಳನ್ನು ಗಮನಿಸಿ. ತೇಜಸ್ವಿ ಸೂರ್ಯ ಮತ್ತು ಪ್ರಿಯಾಂಕ್ ಖರ್ಗೆ ಯಾವ ಥರ ಮಾತಾಡಿದ್ರು ಕೇಳಿ. ಓಕೆ, ಈಗ ಬರ್ತೀನಿ. ಮೆಟ್ರೋ ವಿಚಾರದಲ್ಲಿ ಯಾರೆಲ್ಲ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೇಂದ್ರನ, ರಾಜ್ಯನ, ಕೇಂದ್ರನ. ನೋಡಿ ಸರ್, ಮೆಟ್ರೋದಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಎರಡರ ಪಾಲಿದೆ. ಎರಡೂ ಸರ್ಕಾರಗಳು 50-50ರಷ್ಟು ಪಾಲಿದೆ. 50-50, ಯಾರು ಕಮ್ಮಿ ಜಾಸ್ತಿ ಇಲ್ಲ. ಟಿಕೆಟ್ ದರ ಹೆಚ್ಚಾಗಿ ಲಾಭ ಬಂದರೆ ಇಬ್ಬರು ಹಂಚ್ಕೋತಾರೆ. ಬೆಲೆ ಏರಿಸೋ ಮುನ್ನ ಒಂದು ಸಮಿತಿ ರಚನೆ ಮಾಡಬೇಕು. ಬೆಲೆ ಏರಿಕೆ ಹೆಂಗಾಗುತ್ತೆ ಅಂತ ಕೇಳ್ತೀನಿ, ಕೇಂದ್ರ ರಾಜ್ಯನ. ಸಮಿತಿಯನ್ನು ಕೇಂದ್ರ ಸರ್ಕಾರ ರಚನೆ ಮಾಡುತ್ತೆ. ಸಮಿತಿ ರಚನೆ ಮಾಡೋದು ಕೇಂದ್ರ. ಆದರೆ ರಾಜ್ಯ ಸರ್ಕಾರ ಮತ್ತು BMRCL ಪತ್ರ ಬರೀಬೇಕು. ಯಾರಿಗೆ? ಕೇಂದ್ರಕ್ಕೆ. ಏನು ಅಂತ? ಸಮಿತಿ ರಚನೆ ಮಾಡಿ ಅಂತ ಇವರು ಪತ್ರ ಬರೀಬೇಕು. BMRCL ಮತ್ತು ರಾಜ್ಯ ಕೇಂದ್ರಕ್ಕೆ. ಸಮಿತಿ ರಚನೆ ಮಾಡೋದು ಕೇಂದ್ರ. ನಂತರ ಕೇಂದ್ರ 3 ಸದಸ್ಯರಿರುವ ಸಮಿತಿ ರಚನೆ ಮಾಡುತ್ತೆ. ಅದರ ಅಧ್ಯಕ್ಷರಾಗಿ ಮಾಜಿ ನ್ಯಾಯಮೂರ್ತಿಗಳು ಕೂಡ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಬ್ಬೊಬ್ಬ ಪ್ರತಿನಿಧಿ ಕೂಡ ಇರ್ತಾರೆ, 3 ಜನ. ಸಮಿತಿ ಅಧ್ಯಯನ ಮಾಡಿ ದರ ಪಟ್ಟಿ ನಿಗದಿ ಮಾಡುತ್ತೆ. ಅವರು ಡಿಸೈಡ್ ಮಾಡ್ತಾರೆ ಇಷ್ಟು ಪರ್ಸೆಂಟೇಜ್. ಅಲ್ಲಿ ಮುಖ್ಯಮಂತ್ರಿನೂ ಬರೋದಿಲ್ಲ, ಪ್ರಧಾನಮಂತ್ರಿನೂ ಬರೋದಿಲ್ಲ. ಓಕೆ, ಈ ಸಮಿತಿ ನಿರ್ಧಾರ ಮಾಡುತ್ತೆ. ನೋಡಿ, ಇಂಪಾರ್ಟೆಂಟ್, ಸಮಿತಿ ಹೇಳಿದಂತೆಯೇ ಬೆಲೆ ಹೆಚ್ಚಳ ಮಾಡಲೇಬೇಕು. ಸಮಿತಿ ಫೈನಲ್. ರಾಜ್ಯ ಸರ್ಕಾರ ಬೆಲೆ ನಿಗದಿ ಮಾಡುವ ಹಕ್ಕು ಇಲ್ಲ, ಕೇಂದ್ರಕ್ಕೂ ಇಲ್ಲ. ಬದಲಿಗೆ ನೋಡಿ, ಸಮಿತಿ ಹಿಂಗೆ ಹೇಳಿದೆ, ಬೆಲೆ ಏರಿಸಿ ಅಂತ ಕೇಂದ್ರಕ್ಕೆ ಪತ್ರ ಬರೀಬೇಕು. ಇಷ್ಟು ಮಾಡಿ ಅಂತ ಹೇಳೋಂಗಿಲ್ಲ. ಸಮಿತಿ ಹೇಳಿದ್ದನ್ನು ಮಾಡಬೇಕು. 2 ತಿಂಗಳ ಹಿಂದೆ ದರ ಪರಿಷ್ಕರಿಸಿ ಅಂತ ಸಿದ್ದರಾಮಯ್ಯ ಪತ್ರ ಬರೆದಿದ್ರು. ಪರಿಷ್ಕರಿಸಿ ಅಂತೇಳಿ ಡಿಸೈಡ್ ಮಾಡಿದವರಲ್ಲ, ಕೇಂದ್ರನೂ ಅಲ್ಲ, ಸಮಿತಿ. ಅಂದು ಬೆಲೆ ಏರಿಕೆ ಮುಂದೂಡಿತು ಕೇಂದ್ರ ಸರ್ಕಾರ. ಆಗ PC ಮೋಹನ್ ಮತ್ತು ಯಾರು ತೇಜಸ್ವಿ ಸೂರ್ಯ ಥ್ಯಾಂಕ್ಸ್ ಹೇಳಿದರು. ಈಗ ಬೆಲೆ ಏರಿಕೆ ಮಾಡಿದೆ ಕೇಂದ್ರದ NDA ಸರ್ಕಾರ, ಈಗಲೂ ಅವರೇ ಮಾಡಿದ್ರು. ಈಗ ಸಿದ್ದರಾಮಯ್ಯ ಬೆಲೆ ಇಳಿಸಿ ಅಂತ ಪತ್ರ ಬರೀತಾರೆ. ಈಗ ಮೋದಿ ಸರ್ಕಾರ ಬೆಲೆ ಇಳಿಕೆ ಮಾಡ್ತದೆ. ಇವರು ಪತ್ರ ಬರೆದು ಮಾಡಿದರು. ನಿಮ್ಗೆ ಕ್ಲಾರಿಟಿ ಬಂತಲ್ಲ? ಈಗ ಇದರಲ್ಲಿ ರಾಜಕೀಯ ಹೆಂಗೆ ಮಾಡಿದ್ರು ಅಂತ ಇಬ್ಬರ ಹೇಳಿಕೆಗಳನ್ನು ಗಮನಿಸಿ. ತೇಜಸ್ವಿ ಸೂರ್ಯ ಮತ್ತು ಪ್ರಿಯಾಂಕ್ ಖರ್ಗೆ ಯಾವ ಥರ ಮಾತಾಡಿದ್ರು ಕೇಳಿ. ಓಕೆ, ಈಗ ಬರ್ತೀನಿ. ಮೆಟ್ರೋ ವಿಚಾರದಲ್ಲಿ ಯಾರೆಲ್ಲ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೇಂದ್ರನ, ರಾಜ್ಯನ, ಕೇಂದ್ರನ. ನೋಡಿ ಸರ್, ಮೆಟ್ರೋದಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಎರಡರ ಪಾಲಿದೆ. ಎರಡೂ ಸರ್ಕಾರಗಳು 50-50ರಷ್ಟು ಪಾಲಿದೆ. 50-50, ಯಾರು ಕಮ್ಮಿ ಜಾಸ್ತಿ ಇಲ್ಲ. ಟಿಕೆಟ್ ದರ ಹೆಚ್ಚಾಗಿ ಲಾಭ ಬಂದರೆ ಇಬ್ಬರು ಹಂಚ್ಕೋತಾರೆ. ಬೆಲೆ ಏರಿಸೋ ಮುನ್ನ ಒಂದು ಸಮಿತಿ ರಚನೆ ಮಾಡಬೇಕು. ಬೆಲೆ ಏರಿಕೆ ಹೆಂಗಾಗುತ್ತೆ ಅಂತ ಕೇಳ್ತೀನಿ, ಕೇಂದ್ರ ರಾಜ್ಯನ. ಸಮಿತಿಯನ್ನು ಕೇಂದ್ರ ಸರ್ಕಾರ ರಚನೆ ಮಾಡುತ್ತೆ. ಸಮಿತಿ ರಚನೆ ಮಾಡೋದು ಕೇಂದ್ರ. ಆದರೆ ರಾಜ್ಯ ಸರ್ಕಾರ ಮತ್ತು BMRCL ಪತ್ರ ಬರೀಬೇಕು. ಯಾರಿಗೆ? ಕೇಂದ್ರಕ್ಕೆ. ಏನು ಅಂತ? ಸಮಿತಿ ರಚನೆ ಮಾಡಿ ಅಂತ ಇವರು ಪತ್ರ ಬರೀಬೇಕು. BMRCL ಮತ್ತು ರಾಜ್ಯ ಕೇಂದ್ರಕ್ಕೆ. ಸಮಿತಿ ರಚನೆ ಮಾಡೋದು ಕೇಂದ್ರ. ನಂತರ ಕೇಂದ್ರ 3 ಸದಸ್ಯರಿರುವ ಸಮಿತಿ ರಚನೆ ಮಾಡುತ್ತೆ. ಅದರ ಅಧ್ಯಕ್ಷರಾಗಿ ಮಾಜಿ ನ್ಯಾಯಮೂರ್ತಿಗಳು ಕೂಡ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಬ್ಬೊಬ್ಬ ಪ್ರತಿನಿಧಿ ಕೂಡ ಇರ್ತಾರೆ, 3 ಜನ. ಸಮಿತಿ ಅಧ್ಯಯನ ಮಾಡಿ ದರ ಪಟ್ಟಿ ನಿಗದಿ ಮಾಡುತ್ತೆ. ಅವರು ಡಿಸೈಡ್ ಮಾಡ್ತಾರೆ ಇಷ್ಟು ಪರ್ಸೆಂಟೇಜ್. ಅಲ್ಲಿ ಮುಖ್ಯಮಂತ್ರಿನೂ ಬರೋದಿಲ್ಲ, ಪ್ರಧಾನಮಂತ್ರಿನೂ ಬರೋದಿಲ್ಲ. ಓಕೆ,
ಈ ಸಮಿತಿ ನಿರ್ಧಾರ ಮಾಡುತ್ತೆ. ನೋಡಿ, ಇಂಪಾರ್ಟೆಂಟ್, ಸಮಿತಿ ಹೇಳಿದಂತೆಯೇ ಬೆಲೆ ಹೆಚ್ಚಳ ಮಾಡಲೇಬೇಕು. ಸಮಿತಿ ಫೈನಲ್. ರಾಜ್ಯ ಸರ್ಕಾರ ಬೆಲೆ ನಿಗದಿ ಮಾಡುವ ಹಕ್ಕು ಇಲ್ಲ, ಕೇಂದ್ರಕ್ಕೂ ಇಲ್ಲ. ಬದಲಿಗೆ ನೋಡಿ, ಸಮಿತಿ ಹಿಂಗೆ ಹೇಳಿದೆ, ಬೆಲೆ ಏರಿಸಿ ಅಂತ ಕೇಂದ್ರಕ್ಕೆ ಪತ್ರ ಬರೀಬೇಕು. ಇಷ್ಟು ಮಾಡಿ ಅಂತ ಹೇಳೋಂಗಿಲ್ಲ. ಸಮಿತಿ ಹೇಳಿದ್ದನ್ನು ಮಾಡಬೇಕು. 2 ತಿಂಗಳ ಹಿಂದೆ ದರ ಪರಿಷ್ಕರಿಸಿ ಅಂತ ಸಿದ್ದರಾಮಯ್ಯ ಪತ್ರ ಬರೆದಿದ್ರು. ಪರಿಷ್ಕರಿಸಿ ಅಂತೇಳಿ ಡಿಸೈಡ್ ಮಾಡಿದವರಲ್ಲ, ಕೇಂದ್ರನೂ ಅಲ್ಲ, ಸಮಿತಿ. ಅಂದು ಬೆಲೆ ಏರಿಕೆ ಮುಂದೂಡಿತು ಕೇಂದ್ರ ಸರ್ಕಾರ. ಆಗ PC ಮೋಹನ್ ಮತ್ತು ಯಾರು ತೇಜಸ್ವಿ ಸೂರ್ಯ ಥ್ಯಾಂಕ್ಸ್ ಹೇಳಿದರು. ಈಗ ಬೆಲೆ ಏರಿಕೆ ಮಾಡಿದೆ ಕೇಂದ್ರದ NDA ಸರ್ಕಾರ, ಈಗಲೂ ಅವರೇ ಮಾಡಿದ್ದು. ಈಗ ಸಿದ್ದರಾಮಯ್ಯ ಬೆಲೆ ಇಳಿಸಿ ಅಂತ ಪತ್ರ ಬರೀತಾರೆ. ಈಗ ಮೋದಿ ಸರ್ಕಾರ ಬೆಲೆ ಇಳಿಕೆ ಮಾಡ್ತದೆ. ಇವರು ಪತ್ರ ಬರೆದು ಮಾಡಿದರು. ನಿಮ್ಗೆ ಕ್ಲಾರಿಟಿ ಬಂತಲ್ಲ? ಈಗ ಇದರಲ್ಲಿ ರಾಜಕೀಯ ಹೆಂಗೆ ಮಾಡಿದ್ರು ಅಂತ ಇಬ್ಬರ ಹೇಳಿಕೆಗಳನ್ನು ಗಮನಿಸಿ. ತೇಜಸ್ವಿ ಸೂರ್ಯ ಮತ್ತು ಪ್ರಿಯಾಂಕ್ ಖರ್ಗೆ ಯಾವ ಥರ ಮಾತಾಡಿದ್ರು